ನಮ್ಮ ಭಾರತ ದೇಶವನ್ನು ಪುಣ್ಯಭೂಮಿ, ಕರ್ಮಭೂಮಿ, ವೀರಭೂಮಿ ಅಂತ ಹೇಳಿ ಕರೀತಾರೆ. ಇದು ಪುಣ್ಯಭೂಮಿ ಯಾಕೆ ಅಂದರೆ, ದಕ್ಷಿಣದ ರಾಮೇಶ್ವರ ಕನ್ಯಾಕುಮಾರಿಯಿಂದ ಹಿಡಿದು ಮೇಲಿನ ತುದಿಯ ಹಿಮಾಲಯ, ಕೈಲಾಸ, ಮಾನಸ ಸರೋವರದವರೆಗೆ, ಪಶ್ಚಿಮದಲ್ಲಿ ಶ್ರೀಕೃಷ್ಣನ ದ್ವಾರಕಾ ನಗರದಿಂದ ಹಿಡಿದು ಪುರಿವರೆಗೆ 4 ದಿಕ್ಕಲ್ಲಿ ಪ್ರಧಾನವಾಗಿ ಪರಮ ಪವಿತ್ರವಾದಂಥ ಕ್ಷೇತ್ರ ಇದೆ, ತೀರ್ಥ ಇದೆ. ಅದಕ್ಕೊಳಗಡೆ ಲಕ್ಷಾಂತರ ಪುಣ್ಯ ತೀರ್ಥಗಳು, ಕ್ಷೇತ್ರಗಳು, ದೇವ ನಿರ್ಮಿತವಾದಂಥ ಸರೋವರಗಳು ಎಲ್ಲ ಇದ್ದು ಅನೇಕ ಪುಣ್ಯ ನದಿಗಳೆಲ್ಲ ಹರಿತ ಈ ದೇಶವನ್ನು ಪುಣ್ಯಭೂಮಿ ಅಂತ ಹೇಳಿ ಮಾಡಿಟ್ಟಿದೆ. ಇದು ಕರ್ಮಭೂಮಿ. ಯಾಕೆ ಅಂತಂದರೆ, ನಮ್ಮಲ್ಲಿ ಒಂದು ಮಗು ಜನನವಾದಾಗಿಂದ ಮುಂದೆ ಅದು ವೃದ್ಧನಾಗಿ ಯಾವಾಗ ಈ ದೇಹವನ್ನು ಬಿಟ್ಟು ಹೋಗುತ್ತೋ ಅಲ್ಲಿವರೆಗೂ ಸಹ ಸಂಸ್ಕಾರಗಳನ್ನು ಮಾಡಿ ಅದನ್ನು ಶುದ್ಧಿ ಮಾಡುವಂತಹ ಪ್ರಕ್ರಿಯೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿದೆ. ಇಲ್ಲಿ ಅನೇಕ ಇಷ್ಟಾರ್ಥಗಳನ್ನು ಕಂಡುಕೊಳ್ಳಲಿಕ್ಕೆ ಅನೇಕ ಉಪಾಸನೆಗಳನ್ನೆಲ್ಲ ಮಾಡ್ತಾರೆ. ಅಂಥ ಉಪಾಸನೆಗಳ ಮೂಲಕ ಕರ್ಮಾನುಷ್ಠಾನ ಇಲ್ಲಿ ನಡೆಯುತ್ತೆ. ಅನೇಕ ಯಜ್ಞ ಯಾಗಾದಿಗಳು ನಡೆಯುತ್ತೆ. ಉಪವಾಸ ಇತ್ಯಾದಿ ವ್ರತ ನಿಯಮಗಳನ್ನು ನಡೆಸ್ತಾರೆ. ಹಾಗಾಗಿ ಶಾಸ್ತ್ರೋಕ್ತವಾದ ನಮ್ಮ ಧರ್ಮಾನುಷ್ಠಾನ, ಕರ್ಮಾಚರಣೆ ಇಲ್ಲಿ ನಡೆಯೋದ್ರಿಂದ ಇದು ನಮಗೆ ಕರ್ಮಭೂಮಿ. ಇನ್ನು ನಮ್ಮ ಒಂದೊಂದು ರಾಜ್ಯದ ಹೆಸರನ್ನ ತಗೊಂಡ್ರೆ ಅಲ್ಲಿ ಅನೇಕ ವೀರ ಪುರುಷಗಳನ್ನೆಲ್ಲ ಆಗಿ ಹೋಗಿದ್ದಾರೆ. ರಾಣಾ ಪ್ರತಾಪ ಸಿಂಹರು, ಛತ್ರಪತಿ ಶಿವಾಜಿ ಮಹಾರಾಜರು, ಹಕ್ಕಬುಕ್ಕರು, ಸಂಗೊಳ್ಳಿ ರಾಯಣ್ಣ, ಇನ್ನು ಚೋಳ ಸಾಮ್ರಾಜ್ಯ, ಕಾಕತೀಯ ಸಾಮ್ರಾಜ್ಯ, ಯಾದವ ಸಾಮ್ರಾಜ್ಯ, ಹೀಗೆ ಅನೇಕ ಸಾಮ್ರಾಜ್ಯಗಳು, ಅನೇಕ ವೀರ ಪುರುಷರೆಲ್ಲ ಈ ರಾಷ್ಟ್ರದಲ್ಲಿ ಆಗಿ ಹೋಗಿ ಕಾಲ ಕಾಲಕ್ಕೆ ಧರ್ಮ ಸಂಸ್ಥಾಪನೆಗೆ ಕ್ಷಾತ್ರ ತೇಜಸ್ಸನ್ನು ತೋರಿಸಿ ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅದಕ್ಕೋಸ್ಕರನೇ ಇವಾಗಲೂ ಸಹ ನಮ್ಮ ನಾಡಿನ ಅತ್ಯಂತ ಪರಮ ವೀರರು ಅಂತ ಹೇಳಿ ಅವರನ್ನೆಲ್ಲ ಗೌರವಿಸ್ತೀವಿ. ಇಂಥ ವೀರ ಪುರುಷರೆಲ್ಲ ನಮ್ಮ ನಾಡಲ್ಲಿ ಇದ್ದಿದ್ರಿಂದ ಇದು ನಮಗೆ ವೀರಭೂಮಿಯೂ ಸಹ ಆಗಿದೆ. ಇಷ್ಟೇ ಅಲ್ಲ, ಇದು ಸಂತ ಭೂಮಿನೂ ಸಹ. ಯಾಕೆಂದ್ರೆ ನಮ್ಮಲ್ಲಿ ಒಂದೊಂದು ರಾಜ್ಯದಲ್ಲೂ ಸಹ ಎಂಥ ಸಂತರ ಆಗಿ ಹೋದ್ರು ಅಂತಂದ್ರೆ ಅವ್ರ ಬಗ್ಗೆ ಇವತ್ತಿಗೂ ಸಹ ಅನೇಕ ಕಡೆ ಅವರವರ ಸ್ಮಾರಕಗಳನ್ನ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಅವರು ಬಂದು ಧರ್ಮೋಪದೇಶವನ್ನು ಮಾಡಿ ದೇಶದ ಜನತೆಗೆ ಸನ್ಮಾರ್ಗವನ್ನು ಹಾಕಿಕೊಟ್ರು. ಕೇರಳದಿಂದ ಶಂಕರ ಭಗವತ್ಪಾದರು, ತಮಿಳುನಾಡಲ್ಲಿ ಸದಾಶಿವ ಬ್ರಹ್ಮೇಂದ್ರರಂಥ ಮಹಾ ಅವಧೂತರು, ಇನ್ನು ಕರ್ನಾಟಕದಲ್ಲಿ ವಿದ್ಯಾರಣ್ಯರಂತಹ ಸಾಮ್ರಾಜ್ಯ ಸಂಸ್ಥಾಪಕರು, ಉತ್ತರ ಭಾರತಕ್ಕೆ ಹೋದರೆ ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನದೇವರು, ನಾಮದೇವರು, ಹೀಗೆ ಅನೇಕ ಸಂತ ಮಹಾತ್ಮರು ನಮ್ಮ ದೇಶದಲ್ಲಿ ಆಗಿ ಹೋಗಿ ಈ ಭೂಮಿಯನ್ನ ಸಂತ ಭೂಮಿನೂ ಸಹ ಮಾಡಿದ್ದಾರೆ. ಇಂಥ ಭಾರತ ನಮಗೆ ಏನು ಕೊಟ್ಟಿದೆ ಅಂತಂದ್ರೆ ಅತ್ಯುತ್ತಮವಾದ ಒಂದು ಧರ್ಮವನ್ನು ಕೊಟ್ಟಿದೆ. ಆ ಧರ್ಮವನ್ನೇ ನಾವು ಸನಾತನ ಧರ್ಮ ಅಂತ ಹೇಳಿ ಕರಿತೀವಿ. ಆ ಸನಾತನ ಧರ್ಮವನ್ನೇ ಇವತ್ತಿ ಹಿಂದೂ ಧರ್ಮ ಅಂತ ಹೇಳಿ ಗುರುತು ಮಾಡ್ತೀವಿ. ಇಂಥ ಒಂದು ಧರ್ಮವನ್ನ ನಾವು ಇಲ್ಲಿ ಇಟ್ಕೊಂಡಿದೀವಿ ಅಂತಂದ್ರೆ ಅದು ಎಲ್ಲ ಜನರ ಸೌಭಾಗ್ಯ, ಸುಕೃತ. ಯಾಕೆಂದ್ರೆ ನಾವು ಜಗತ್ತಿನಲ್ಲಿ ಅನೇಕ ಮತ ಪಂಥಗಳನ್ನು ನೋಡ್ತೀವಿ. ಅದೆಲ್ಲ ಒಂದೊಂದು ವ್ಯಕ್ತಿಯ ಸಮ್ಮತದಿಂದ ಸೃಷ್ಟಿಯಾದಂಥ ಒಂದೊಂದು ನಂಬಿಕೆ. ಆದರೆ ಈ ಜಗತ್ತಿನಲ್ಲಿ ಇರುವಂತಹ ಧರ್ಮ ಯಾವುದು ಅಂತಂದ್ರೆ ಅದು ಏಕಮಾತ್ರ ಧರ್ಮ, ಅದೇ ಸನಾತನ ಧರ್ಮ, ಅದೇ ಹಿಂದೂ ಧರ್ಮ. ಈ ಸನಾತನ ಧರ್ಮ, ಹಿಂದೂ ಧರ್ಮ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ, ಈಗೇನು ಅನೇಕ ಸಂಪ್ರದಾಯಗಳು, ಮತಗಳು, ನಂಬಿಕೆಗಳು ಎಲ್ಲ ಜಗತ್ತಿನಾದ್ಯಂತ ಹರಡ್ಕೊಂಡಿದೆ, ಅದೆಲ್ಲ ಬರೋದಕ್ಕೂ ಮುಂಚೆನೆ ನಮ್ಮ ಸನಾತನ ಹಿಂದೂ ಧರ್ಮ ಇತ್ತು. ಒಂದು ಉದಾಹರಣೆ ಅಂತಂದ್ರೆ, ನಾನು ತಮಿಳುನಾಡಿನಲ್ಲಿ ಯಾತ್ರೆಯಲ್ಲಿರಬೇಕಾದ್ರೆ ಈಗೊಂದು 30 ವರ್ಷದ ಕೆಳಗಡೆ ಕೆಲವಷ್ಟು ಸಾಧು ಸಂತರು ಬಂದರು. ಆದರೆ ಅವರು ನಮ್ಮ ಊರಿನ ಸಂತರಾಗಿರಲಿಲ್ಲ, ಅವರು ವಿದೇಶದಿಂದ ಬಂದ್ರ ಸಂತರಾಗಿದ್ರು.
ಅವರು ಸಹ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ರು, ತಲೆ ಮೇಲೆ ಜಟೆ ಬಿಟ್ಟುಕೊಂಡಿದ್ರು, ರುದ್ರಾಕ್ಷ ಮಾಲೆ, ಭಸ್ಮ ಎಲ್ಲ ಹಾಕ್ಕೊಂಡು ನಮ್ಮ ಸಾಕ್ಷಾತ್ ಹಿಂದೂ ವ್ಯಕ್ತಿ ಹಾಗೆ ಅವರು ಸಿಗ್ತಿದ್ರು ನೋಡಲಿಕ್ಕೆ. ಆದರೆ ಅವರು ವಿದೇಶಿಗರಾಗಿದ್ದರು. ಅವ್ರ ಹತ್ರ ನಾನು ಮಾತಾಡಿದವಾಗ ನನಗೆ ಈ ದೇಶದ ಭಾಷೆ ಬರುವುದಿಲ್ಲ ಅಂಥೇಳಿ ಇಂಗ್ಲೀಷಲ್ಲಿ ಮಾತಾಡಿದರು. ಅವರಿಗೆ ನಾನು ಕೆಲವಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿಸಿದೆ. ನೀವು ಎಲ್ಲಿಯವರು? ನಾವು ಇಟಲಿಯವರು. ನೀವು ಮೂಲತಃ ಅಲ್ಲಿ ಏನು ಮಾಡ್ಕೊಂಡಿದ್ರಿ? ಮೊದಲು ಅವರು ಹೇಳಿದರು ತಮ್ಮ ಉದ್ಯೋಗ ಅದು ಎಲ್ಲ. ಆಮೇಲೆ ಹೆಂಗೆ ನೀವು ಈ ಹಿಂದೂ ಧರ್ಮದ ಸಂಪ್ರದಾಯವನ್ನು ಅನುಸರಣೆ ಮಾಡಿದ್ರಿ ಅದು ಕೇಳಿದರು. ನಾವು ನಮ್ಮ ಧರ್ಮದಲ್ಲಿ, ನಮ್ಮ ಮತದಲ್ಲೇ ಹೆಚ್ಚು ಮುಂದುವರಿತಾ ಇದ್ವಿ. ಆದರೆ ಕಡೆಗೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗುವ ಹೊತ್ತಿಗೆ ಬೇರೆ ಬೇರೆ ಸಂಪ್ರದಾಯ ಪಂಗಡ ಎಲ್ಲ ನೋಡಿ ನಮಗೆ ಎಲ್ಲಿಂದ ನಾವು ಬಂದ್ವಿ ಅಂತ ಹೇಳಿ ಹುಡುಕ್ತಾ ಹೋಗುವ ಹೊತ್ತಿಗೆ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದ ಧರ್ಮ ಅಂತಂದರೆ ಈ ಸನಾತನ ಧರ್ಮ, ಹಿಂದೂ ಧರ್ಮ. ಒಂದು ಕಾಲದಲ್ಲಿ ನಾವು ಸಹ ಇದೇ ಹಿಂದೂಗಳಾಗಿದ್ವಿ ಅನ್ನೋದನ್ನು ನಾವು ಕಂಡುಕೊಂಡ್ವಿ. ಅದ ನಂತರ ನಾವು ನಿಜಕ್ಕೂ ಹಿಂದೂಗಳಾದ್ವಿ ಅಂಥೇಳಿ ಹೇಳಿದರು. ನಾವು ನಿಮ್ಮ ಹೆಸರೇನು ಅಂಥೇಳಿ ಕೇಳಿದ್ವಿ. ಅವ್ರು ಹೇಳಿದರು ನನ್ನ ಹೆಸರು ಹಂಸಾನಂದ ಅಂಥೇಳಿ. ಎಷ್ಟು ಉತ್ತಮವಾದ ಹೆಸರನ್ನು ಇಟ್ಕೊಂಡಿದ್ದಾರೆ. ಸನ್ಯಾಸಿಗಳಿಗೆ ಲಕ್ಷಣವಾದಂಥ ಹೆಸರು ಬೇರೆ. ಆಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಏನೇನು ಮುಖ್ಯ ಹೆಸರಿದೋ ಅಂಥ ಹೆಸರನ್ನು ಇಟ್ಕೊಂಡು ಅವರು ಹಂಸಾನಂದ ಇತ್ಯಾದಿ ಹೆಸರುಗಳನ್ನೆಲ್ಲ ಇಟ್ಕೊಂಡ್ರು. ಮುಂದೆ ಅವರು ನಮ್ಮ ಮಠದ ಪರಿಚಯ ಎಲ್ಲ ತಗೊಂಡು ಅಲ್ಲಿಂದ ಮುಂದೆ ಹೋದರು. ಆದರೆ 30 ವರ್ಷ ಆದರೂ ಸಹ ಅವರ ಸಂಬಂಧ ನಮ್ಮ ಶ್ರೀಮಠದ ಜೊತೆಗೆ ಇವತ್ತಿಗೂ ಇದೆ. ಅವರು 2 ಮಾಸಕ್ಕೊಂದ್ಸಲ ಆಂಗ್ಲ ಭಾಷೆಯಲ್ಲಿ ಒಂದು ಪತ್ರಿಕೆಯನ್ನು ತರ್ತಾರೆ. ಆ ಪತ್ರಿಕೆ ಪೂರ್ತಿ, ಆ ಪುಸ್ತಕದ ಪೂರ್ತಿ ಏನು ವಿಷಯ ಅಂತಂದರೆ ಕೇವಲ ಹಿಂದೂ ಧರ್ಮದ ಬಗ್ಗೆನೆಯ. ಅದು ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಇದು ನಮ್ಮದೇ ಅಂತ ಹೇಳಿ ತಿಳ್ಕೊಂಡು ಅವರು ಅನೇಕ ಲೇಖನಗಳನ್ನು, ಅಲ್ಲಲ್ಲಿ ತಾವು ನಡೆಸುವಂತಹ ಚಟುವಟಿಕೆಗಳನ್ನೆಲ್ಲ ಸಚಿತ್ರವಾಗಿ ನಿರೂಪಣೆ ಮಾಡಿ ಅದನ್ನು ನಮ್ಮ ಶ್ರೀಮಠಕ್ಕೆ ಕಳಿಸ್ಕೊಡ್ತಾರೆ. ಅದು ಒಂದಲ್ಲ ಎರಡಲ್ಲ, 2 ಪ್ರತಿಗಳನ್ನು ನಮ್ಮ ಮಠಕ್ಕೆ ಕಳಿಸ್ಕೊಡ್ತಾರೆ. ಒಂದು ಇರಬೇಕು, ಇನ್ನೊಬ್ಬರಿಗೆ ಓದಲಿಕ್ಕೆ ಕೊಡಬೇಕು ಅಂತ ಹೇಳಿ. ಹೀಗೆ ನಮ್ಮ ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾಗಿದ್ದಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಹರಡಿಕೊಂಡಿತ್ತು. ಮುಂದೆ ಆ ಸನಾತನ ಧರ್ಮ ಕೇವಲ ನಮ್ಮ ಭಾರತದಲ್ಲಿ ಸ್ಥಿರವಾಗಿ ನೆಲೆಗೊಂಡಿದ್ರಿಂದ ನಾವು ಇಲ್ಲಿಯ ಸನಾತನ ಧರ್ಮ ಅಂಥೇಳಿ ಅದನ್ನು ಗುರುತಿಸ್ತೀವಿ. ನಮ್ಮ ಸನಾತನ ಧರ್ಮ ಬಂದಿದ್ದು ಯಾವಾಗ ಅಂತಂದರೆ ಅನಾದಿ ಕಾಲದಿಂದ. ಈ ಸನಾತನ ಧರ್ಮಕ್ಕೆ ತಂದೆ ತಾಯಿ ಇಲ್ವಾ ಅಂಥೇಳಿ ಕೇಳ್ತಾರೆ. ನಮಗೆ ಒಂದು ಧರ್ಮಕ್ಕೆ ಯಾರು ಅದನ್ನು ಹುಟ್ಟಾಕಿದ್ರೋ ಅದ್ರ ಮೇಲಿಂದ ಆ ಧರ್ಮ ನಿರ್ಧಾರವಾಗುತ್ತೆ. ಹಾಗಾಗಿ ಹಿಂದೂ ಧರ್ಮಕ್ಕೆ ಯಾರೇ ಹುಟ್ಟು ಹಾಕಿದವರು ಇಲ್ಲ. ಆದ್ರಿಂದ ಈ ಧರ್ಮ ಅನ್ನೋದು ನಮಗೆ ಅಷ್ಟು ಒಪ್ಪಿಗೆ ಆಗೋದಿಲ್ಲ ಅಂಥೇಳಿ ಎಷ್ಟೋ ಜನ ಹೇಳ್ತಾರೆ. ಆದರೆ ಈ ಧರ್ಮ ನಮಗೆ ಬಂದಿದ್ದು ಎಲ್ಲಿಂದ? ಸಾಕ್ಷಾತ್ ಭಗವಂತನಿಂದ ನಮಗೆ ಕೊಟ್ಟಂತಹ ಅಮೂಲ್ಯವಾದ ರತ್ನ ಈ ಧರ್ಮ. ಈ ಸನಾತನ ಧರ್ಮವನ್ನು ಭಗವಂತ ನಮಗೆ ಕೊಟ್ಟು ಇದರದ್ದು ಅನುಷ್ಠಾನ ಮಾಡಿ ಈ ರೀತಿಯಾಗಿ ನಡ್ಕೊಳ್ಳಿ ಅಂತ ಹೇಳಿ ನಮಗೆ ಅನುಗ್ರಹ ಮಾಡ್ದ. ಭಗವದ್ಗೀತೆ ಒಳಗೆ ಭಗವಂತ ಹೇಳ್ತಾನೆ, ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವಧ್ವಂ ಏಷವಃ ಇಷ್ಟ ಕಾಮಧುಕ್. ಭಗವಂತ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಜೊತೆಗೆ ಯಜ್ಞಯಾಗಾದಿಗಳನ್ನು ಸೃಷ್ಟಿ ಮಾಡಿ ಮನುಷ್ಯರಿಗೆ ಹೇಳ್ತಾನೆ, ಇದು ನಿಮಗೆ ಪ್ರತ್ಯಕ್ಷ ಕಾಮಧೇನು, ನೀವು ಏನು ಕೇಳ್ತೀರೋ ಅದನ್ನೆಲ್ಲ ಇದು ಕೊಡುತ್ತೆ. ಈ ಯಜ್ಞಗಳ ಮೂಲಕ ನೀವು ದೇವತಾರಾಧನೆಯನ್ನು ಮಾಡಿ ಅಂಥೇಳಿ. ಈ ಯಜ್ಞಯಾಗ ಅಂತಂದ್ರೆ ಹೆಂಗೆ ಸೃಷ್ಟಿಯಾಗುತ್ತೆ? ಅದು ಕರ್ಮದಿಂದ. ಕರ್ಮ ನಿರ್ಧಾರ ಮಾಡೋದು ಯಾವುದು? ನಿಯಮಗಳು, ಶಾಸ್ತ್ರಗಳು. ಆ ನಿಯಮಗಳು, ಶಾಸ್ತ್ರಗಳು ಅಂದ್ರೆ ಏನು? ಅದೇ ಧರ್ಮ. ಹೀಗೆ ನಮಗೆ ಭಗವಂತನ ಮೂಲಕವಾಗಿ ಬಂದಂಥ ಧರ್ಮ ಅಂದ್ರೆ ಅದು ಸನಾತನ ಧರ್ಮ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.